ಗೋಮಾತಾ ಸರ್ಕಲ್ನಿಂದ ನಿಮ್ಮ ಸೇವಾ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಕ್ಯಾಪ್ಚರ್ ಮಾಡ್ತಾಯಿದ್ರಿ. ಅಂದರೆ ಈ ನಮ್ಮ ಲೋಕ ಕಲ್ಯಾಣಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮ ತಮ್ಮ ಕಡೆಯಿಂದ ನಾವು ನಮ್ಮ ಭಕ್ತಾದಿಗಳಿಗಾಗಲಿ ನಮ್ಮ ಸ್ನೇಹಿತರುಗಳಿಗೆ ಒಳ್ಳೆ ವಿಚಾರ ನಿಮ್ಮ ಕಡೆಯಿಂದ ಸಿಗ್ತಾಯಿತ್ತು. ಸೊ ಈ ಸಲ ಗಾಯತ್ರಿ ಸೇವಾ ಸಮಿತಿಯಿಂದ, ಗಾಯತ್ರಿ ಮಹಿಳಾ ಮಂಡಳಿಯಿಂದ ಸ್ವಯಂ ಪ್ರೇರಿತ ಪಾರ್ವತಿ ಹೋಮ ಮತ್ತು ಶ್ರೀದೇವಿ ಪ್ಯಾಲೇಸಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಸೊ ಈ ಕಲ್ಯಾಣ ಭಾಗ್ಯೋತ್ಸವ ಅಂತ ಸುಮಾರು ಜನ ನಮ್ಮ ಭಕ್ತಾದಿಗಳಲ್ಲಿ ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ಬೋದಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಅವರು ಕೂಡ ನಾವು ಹೇಳಿದ್ರಿ ಇದೊಂದು ಒಳ್ಳೆ ಕಾರ್ಯಕ್ರಮ, ಬಂದು ಭಾಗವಹಿಸಿ ಅಂತ. ಈಗ ನಮ್ಮ ಲೋಕ ಕಲ್ಯಾಣದಲ್ಲಿ ಆಗ್ತಾ ಇರೋದು ಕಲ್ಯಾಣ ಭಾಗ್ಯ ಅಂತ. ಎಂಥ ಸಾಫ್ಟ್ವೇರ್ ಇಂಜಿನಿಯರ್ಸು ಪ್ರತಿಯೊಬ್ಬರ ಮನಸ್ಸಲ್ಲಿರೋ ನೋವು ಕಲ್ಯಾಣ ಭಾಗ್ಯ, ಮತ್ತು ಮಕ್ಕಳ ಸಂತಾನ ಅದರದ್ದು, ಮತ್ತು ತಿರ್ಗಾ ಭೂಮಿ ಖರೀದಿ, ಮತ್ತು ತಿರ್ಗಾ ಇದು ಮಾನಸಿಕ ಒತ್ತಡ, ಮತ್ತು ಈ ರುದ್ರದ ಮಾನಸಿಕವಾಗಿ ನೊಂದುತ್ತಾ ಇರುವಂಥವ್ರು, ಇಂಥವರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ವಿಶೇಷವಾಗಿ 15 ವರ್ಷಗಳಿಂದ ನೀವು ಈ ಒಂದು ಪೂಜೆ ಕಾರ್ಯಕ್ರಮಗಳನ್ನ ಈ ಲೋಕ ಕಲ್ಯಾಣಕ್ಕೆ ಮಾಡ್ತಾ ಬಂದಿದ್ದೀರಾ. ಈ ವಿಶೇಷ ಪೂಜೆಯ ಬಗ್ಗೆ ತಮ್ಮ ಕಡೆಯಿಂದ ತಿಳಿಸ್ಕೊಡಿ ಸ್ವಾಮಿ. ಶ್ರೀ ಗೋಮಾತಾ ಸರ್ಕಲ್, ಮಹೇಶ್. ನಮಸ್ಕಾರ. ಗೋಮಾತಾ ಯೂಟ್ಯೂಬ್ ಸರ್ಕಲ್ನವರಿಗೆ ವಂದನೆಗಳು. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಶ್ರುತಿಸ್ಮೃತಿಪುರಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾದಂ ಭಾರತೀ ಪದಭೂಷಣಂ ಭಾರತೀ ಪದಮಾರುಣಂ ಭಾರತೀ ತೀರ್ಥಮಾಂಸಯೇ ವಿದ್ಯಾ ವಿನಯ ಸಂಪನ್ನಂ ಇತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ಪರ್ಣಂ ವಿದುಷೇಖರ ಭಾರತಿಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹರಶಂಭೋ ಮಹಾದೇವ ವಿಶ್ವೇಶಾಪ್ರಭವ ಶಿವಶಂಕರ ಸರ್ವಾತ್ಮನ್ ನೀಲಕಂಠನ ಹೋಗುತ್ತದೆ. ನಮಸ್ಕಾರ. ಎಲ್ರಿಗೂ ವಂದನೆಗಳು. ಶ್ರೀ ಗಾಯತ್ರಿ ಸೇವಾ ಸಮಿತಿ, ಶ್ರೀ ಗಾಯತ್ರಿ ಮಹಿಳಾ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಸತತವಾಗಿ 15ನೇ ವರ್ಷದ ಕಲ್ಯಾಣೋತ್ಸವ ಕಾರ್ಯಕ್ರಮ. ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ದಿನಾಂಕ 4/1/2026 ಭಾನುವಾರದಂದು ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯ ಶ್ರೀದೇವಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮ ಧಾರ್ಮಿಕವಾಗಿ ಕಲ್ಯಾಣೋತ್ಸವ ಹಾಗೂ ವಿವಾಹ ಕಂಟಕ ದೋಷ, ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಸ್ವಯಂವರ ಪಾರ್ವತಿ ಹೋಮ, ಪೂರ್ಣಾಹುತಿ ಹಾಗೂ ಅನೇಕ ವೇದ ವಿದ್ವಾಂಸರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರುತ್ತದೆ. ಹಾಗೂ ಈ ಒಂದು ಕಾರ್ಯಕ್ರಮ, ಬೆಳಗಿನ ಕಾರ್ಯಕ್ರಮ ಧಾರ್ಮಿಕವಾಗಿ ಸಂಪನ್ನಗೊಂಡು ಸಂಜೆ 6 ಗಂಟೆಗೆ ಸರಿಗಮಪ ಸಂಗೀತ ಕಾರ್ಯಕ್ರಮದ ಪ್ರಖ್ಯಾತ ಸಂಗೀತ ವಿದ್ವಾಂಸರಾದ ಸುಚೇತನ್ ರಂಗಸ್ವಾಮಿ ಮತ್ತು ಸಂಗಡಿ ಗಾಯಕ ಭಕ್ತಿ ಸಿಂಚನ ಎಂಬ ಸಂಗೀತ ಕಾರ್ಯಕ್ರಮವನ್ನು ಆ ದಿನ ಸಂಜೆ 6 ಗಂಟೆಗೆ ಏರ್ಪಡಿಸಲಾಗಿದೆ. ಬೆಳಗಿನ ಧಾರ್ಮಿಕ ಕಾರ್ಯಕ್ರಮ ಆದ ನಂತರ ಎಲ್ಲ ಭಕ್ತಾದಿಗಳು, ಸರಿಸುಮಾರು 2,000 ಜನ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಸಂಜೆ ಕಾರ್ಯಕ್ರಮ ಸಂಗೀತವನ್ನು ಆಲಿಸಿ
ನಿಮ್ಮ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ನೀಡಬೇಕಾಗಿ ತಮ್ಮಲ್ಲಿ ಸಭೆ ಪ್ರಾರ್ಥನೆ. ಗೋಮಾತಾ ಯೂಟ್ಯೂಬ್ ಸರ್ಕಲ್ನ ಮಹೇಶ್ ಅವರು ಕೆಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಏನು ಕೇಳಿದ್ದಾರೆ ಅಂತಂದರೆ, ಈ ಒಂದು ಶ್ರೀ ಗಿರಿಜಾಂಬಾ ಸಮೇತ ಶ್ರೀ ಭೋಗನಂದೀಶ್ವರ ಕಲ್ಯಾಣೋತ್ಸವಕ್ಕೆ ಯಾರ್ಯಾರು ಬರ್ಬೋದು ಅಂತ ಅವರು ಕ್ವಶನ್ ಮಾಡಿದ್ದಾರೆ. ಅದಾದ ನಂತರ ಸ್ವಯಂವರ ಪಾರ್ವತಿ ಹೋಮ, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಯಾರು ಭಾಗವಹಿಸಬಹುದು, ಯಾರ್ಯಾರ ಫಲ ಸಿಗುತ್ತೆ, ಯಾರ್ಯಾರ ಕಷ್ಟ ನಿವಾರಣೆ ಆಗುತ್ತೆ ಅಂತೇಳಿ ಅದು ಒಂದು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆಲ್ಲದಕ್ಕೂ ನಾನು ಈ ದಿನ ಕಾರ್ಯಕ್ರಮದ ಬಗ್ಗೆ ಉತ್ತರ ಕೊಡ್ತೀನಿ. ಬೆಳಗಿನ ಕಾರ್ಯಕ್ರಮ ಶ್ರೀ ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ಕಲ್ಯಾಣೋತ್ಸವ ಅಂತ, ಗಿರಿಜಾ ಕಲ್ಯಾಣ ಅಂತ ಅದಕ್ಕೆ ಲೋಕಾರ್ಪಣೆ ಕರೀತಾರೆ. ಆ ಒಂದು ಗಿರಿಜಾ ಕಲ್ಯಾಣೋತ್ಸವಕ್ಕೆ ಆಭಾರ ವೃದ್ಧರಾಗಿ ಅಂದರೆ ಮಕ್ಕಳಿಂದ ದೊಡ್ಡವರು ಯಾರೇ ಆದರೂ ಕೂಡ ಇಂಥವರು ಭಾಗವಹಿಸುವುದು, ಇಂಥವರು ಭಾಗವಹಿಸಬಾರದು ಅನ್ನೋ ಇಂಥ ಒಂದು ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಇದು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಭಕ್ತರ ಅಭೀಷ್ಟಗಳ ನೆರವೇರಬೇಕು ಅಂತೇಳಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಆ ಒಂದು ಕಲ್ಯಾಣೋತ್ಸವದ ಅಕ್ಷತೆ, ದೇವರ ತಲೆ ಮೇಲೆ ಬಿದ್ದಿರುವ ಅಕ್ಷತೆಯನ್ನು ಮದುವೆ ಆಗದ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಕಳಿಗಾಗಲಿ ಆ ಅಕ್ಷತೆಯನ್ನು ಅವ್ರ ತಲೆ ಮೇಲೆ ಹಾಕಿ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಮಾಡಿದ್ರೆ ಶೀಘ್ರದಲ್ಲೇ ಮದುವೆ ನಿಶ್ಚಯ ಆಗುತ್ತೆ ಅಂತೇಳಿ ಒಂದು ಶಾಸ್ತ್ರದ ಉಲ್ಲೇಖ ಇದೆ. ಅದೇ ರೀತಿ ಸ್ವಯಂವರ ಪಾರ್ವತಿ ಹೋಮ ಅಂತ, ಸ್ವಯಂವರ ಪಾರ್ವತಿ ಹೋಮ ಯಾಕೆ ಮಾಡೋದು ಅಂದರೆ ವಿವಾಹ ಕಂಟಕ ದೋಷ ನಿವಾರಣೆಗಾಗಿ, ಶೀಘ್ರವೇಗ ವಿವಾಹ ಪ್ರಾಪ್ತಿಗಾಗಿ. ಈಗಿನ ಪರಿಸ್ಥಿತಿಯಲ್ಲಿ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಮದುವೆ ನಿಶ್ಚಯ ಆಗಬೇಕು ಅಂತಂದರೆ ತುಂಬ ಕಷ್ಟದ ಕೆಲಸ ಆಗುತ್ತದೆ. ಆ ಒಂದು ಕಷ್ಟಗಳೆಲ್ಲ ದೇವರ ಪ್ರೇರಣೆಯಿಂದ ನಿವಾರಣೆಯಾಗಿ ಶೀಘ್ರದಲ್ಲೇ ವಿವಾಹ ಪ್ರಾಪ್ತಿಯಾಗಬೇಕು, ನಿಶ್ಚಯ ಆಗಬೇಕು ಅಂತ ಹೇಳಿಬಿಟ್ಟು ಆ ವಿವಾಹಕ್ಕೆ ಏನೇ ತೊಂದರೆಗಳಿದ್ದರೂ ಕೂಡ ನಿವಾರಣೆಯಾಗಿ ಸ್ವಯಂವರ ಪಾರ್ವತಿ ಹೋಮದ ಮುಖಾಂತರವಾಗಿ ಆ ಪೂರ್ಣಾಹುತಿಯಲ್ಲಿ ಭಾಗವಹಿಸಿ ಆ ಗಿರಿಜಾ ಕಲ್ಯಾಣೋತ್ಸವದ ದರ್ಶನ ಪಡೆದು ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಕಳೇ ಆಗಲಿ ಶೀಘ್ರವಾಗಿ ವಿವಾಹ ನಿಶ್ಚಯ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಯಾರು ಬೇಕಾದರೂ ಏನೇ ಒಂದು ಕಲ್ಯಾಣೋತ್ಸವಕ್ಕಾಗಲಿ ಸ್ವಯಂವರ ಪಾರ್ವತಿ ಹೋಮಕ್ಕಾಗಲಿ ಎಲ್ಲ ಭಕ್ತಾದಿಗಳು ಅವರ ಯಥಾಶಕ್ತಿ ಕಲ್ಯಾಣೋತ್ಸವಕ್ಕೆ ಹೂವು, ಕಲ್ಯಾಣೋತ್ಸವದ ದ್ರವ್ಯಗಳು, ಹೋಮಕ್ಕೆ ದ್ರವ್ಯಗಳು ಹಾಗೂ ಪ್ರಸಾದ ಸೇವೆಗೆ ಅಕ್ಕಿ ಆಗಲಿ, ಬೆಲ್ಲ, ಸಕ್ಕರೆ, ಎಣ್ಣೆ, ತೊಗರಿಬೇಳೆ, ತರಕಾರಿ ಅವರ ಶಕ್ತಾನುಸಾರ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಸಭೆ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಒಳ್ಳೊಳ್ಳೆ ಮಹನೀಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮೈಸೂರಿನ ಅವಧೂತ ಸದ್ಗುರುಗಳು ಶ್ರೀ 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 ಅರ್ಜುನ್ ಅವಧೂತ ಮಹಾರಾಜರು ಸ್ವರ್ಣ ಸಿಂಹಾಸನ ದತ್ತ ಸಾಯಿ ಪೀಠಿಕಾ ಸೇವಾ ಟ್ರಸ್ಟ್ ಮೈಸೂರು ಹಾಗೂ ಈ ಒಂದು ನಮ್ಮ ಕಾರ್ಯಕ್ರಮದ ಫೌಂಡರ್ ಹಾಗೂ ಮಾರ್ಗದರ್ಶಕರು ವೇದಬ್ರಹ್ಮಶ್ರೀ ಜ್ಯೋತಿಷ್ಯ ವಿದ್ವಾನ್ ಮೇಧಾವರು
ಸುಬ್ರಹ್ಮಣ್ಯ ಅಡಿಗ, ಪ್ರಧಾನ ಅತಿಥಿಗಳಾದ ಸುಬ್ರಹ್ಮಣ್ಯ ಅಡಿಗಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಭಗವಂತನ ಕೃಪೆಗೆ, ಭಗವಂತನ ಕೃಪಾನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ಭಕ್ತಾದಿಗಳ ಸಂಕಷ್ಟಗಳು ಹಾಗೂ ಸಂಸಾರ ತಾಪತ್ರಯಗಳು ಹಾಗೂ ಸತ್ಸಂತಾನವನ್ನು ಪಡೆಯಬೇಕು ಅಂತೇಳಿ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮದ ಧಾರ್ಮಿಕ ಆಚರಣೆಯ ವಿವರಣೆ ಅಂತಂದರೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಮಂಗಳವಾದ್ಯ, ವೇದಪಾರಾಯಣ, ಗೋಪೂಜೆ ಹಾಗೂ ಪ್ರಧಾನ ವೇದಿಕೆಯಲ್ಲಿ ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹವಾಚನ, ನವಗ್ರಹ ಶಾಂತಿ ಹಾಗೂ ವಿವಾಹ ಕಾರ್ಯಕ್ರಮ, ದೇವರ ವಿವಾಹ ಕಾರ್ಯಕ್ರಮ, ಪ್ರಧಾನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹಾಗೂ ಸ್ವಯಂವರ ಪಾರ್ವತಿ ಹೋಮದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 12:30ಕ್ಕೆ ಸರಿಯಾಗಿ ಪೂರ್ಣಾಹುತಿ, ಮಹಾಮಂಗಳಾರತಿ ಹಾಗೂ ಅಷ್ಟಾವಧಾನ ಸೇವೆ, ಸರ್ವ ವಾದ್ಯ ಸೇವೆ, ಅದಾದ ನಂತರ ಗಣ್ಯರಿಗೆ ಸತ್ಕಾರ ಕಾರ್ಯಕ್ರಮ, ಮಹಾಮಂಗಳಾರತಿ ಆದ ನಂತರ ತೀರ್ಥ ಪ್ರಸಾದ ನಿಯೋಗ. ಬಂದಿರುವ ಎಲ್ಲ ಭಕ್ತರಿಗೂ ಯಾವುದೇ ಪಂಚಭೇದ, ಯಾವುದೇ ಥರದ ಡಿಫರೆನ್ಸಸ್, ಯಾವುದೇ ಥರದ ಜನಗಳಲ್ಲಿ ಭೇದ ಭಾವ ಇದ್ದೀರಾ ಎಲ್ಲ ಜನರು ಅನ್ನದಾನ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ತನುಮಾನ ಧನ ಸಹಕಾರದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದ ಮಹೇಶ್ ಅವರು, ಗೋಮಾತಾ ಯೂಟ್ಯೂಬ್ ಚಾನಲ್ ಅವರು ತುಂಬ ವರ್ಷಗಳಿಂದ ನಮಗೆ ಸಹಕಾರ ಕೊಟ್ಟು ಈ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಈ ಮೂಲಕ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೂ ಆ ಪರಮೇಶ್ವರನು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸ್ವಾಮಿ ನಮಸ್ತೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಸಮಸ್ತ ನಾಡಿನ ಜನತೆ ಒಂದು ಶ್ರೀ ಗಿರಿಜಾ ಸಮೇತ ಭೋಗಿನಂದೇಶ್ವರ ಕಲ್ಯಾಣೋತ್ಸವಕ್ಕೆ ಒಂದು ಕುಟುಂಬದ ಥರ ಬರಬೇಕು. ದಯವಿಟ್ಟು ಎಲ್ಲ ನಮ್ಮ ಸುತ್ತಮುತ್ತಲಿನ ನಮ್ಮ ಜಿಲ್ಲೆ ತಾಲೂಕಿನ ಎಲ್ಲ ತಾಲೂಕವರು ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀರಿ, ಭಾಗವಹಿಸಿ. ಇದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ 4/1/25 ಭಾನುವಾರ ವಿಶೇಷವಾದ ಕಾರ್ಯಕ್ರಮ. ಈ 15ನೇ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋ ಕಾರ್ಯಕ್ರಮಕ್ಕೆ ಬೆಂಬಲ ತುಂಬ ಜನ ಕೊಟ್ಟಿದ್ದಾರೆ. ಈ ಸಲ ಹೆಚ್ಚಾಗಿ ಯಾಕೆಂದರೆ ನಮಗೆ ನಂದಿ ಹತ್ರ ಇರೋದ್ರಿಂದ ನಂದೀಶ್ವರನ ಕಲ್ಯಾಣೋತ್ಸವ ನಾವು ನೋಡಿರೋವಂಥ ಪೂರ್ವಿಕರು ನೋಡಿದ್ದಾರೆ. ಸೊ ಈ ಭಾಗ್ಯ ನಿಮ್ಮ ಕಡೆಯಿಂದ ನಮಗೆ ಕಲ್ಪಿಸ್ತಾ ಇದ್ದೀರಾ. ಸಹಸ್ರ ನಾಡಿನ ಜನತೆ, ನಮ್ಮ ಚಿಕ್ಕಬಳ್ಳಾಪುರ ಜನ ಸುತ್ತಮುತ್ತಲಿನೂ ಭಾಗವಹಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ. ಶ್ರೀ ಗೋಮಾತಾ ಸರ್ಕಲ್, ಮಹೇಶ್. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕಲ್ಯಾಣೋತ್ಸವ ಅಂದರೆ ನಮ್ಮ ಮನೆ ಕಾರ್ಯಕ್ರಮ ಅಂದರೆ ನಾವು ನಮ್ಮ ಕುಟುಂಬದವರು ಮಾತ್ರ ಮಾಡೋದಂಥ ಕಾರ್ಯಕ್ರಮ ಮನೆಗಳಲ್ಲಿ ಮಾಡೋದೇ ಆಗುತ್ತೆ. ಈ ಸಾಮೂಹಿಕವಾಗಿ ಲೋಕ ಕಲ್ಯಾಣಾತ್ಮಕವಾಗಿ ಮಾಡೋ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ನಗರದ ಜನ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಹಾಗೂ ಇತರ ಜಿಲ್ಲೆಯವರು ಎಲ್ಲರೂ ನೂರಾರು ಸಂಖ್ಯೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.
ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ